ಎಷ್ಟು ಅಸಮಾಧಾನಿತರು ಬಿ ಜೆ ಪಿಯಲ್ಲಿ, ಕಾಂಗ್ರೆಸ್ನಲ್ಲಿ, ಆ ಕಡೆ ಈ ಕಡೆ. ಆದರೆ ವಿಜೇಂದ್ರ ಒಂದು ಮಾತನ್ನು ಹೇಳ್ತಾ ಇದ್ರು, ನೋಡ್ತಾ ಇರಿ 4-5 ದಿನದಲ್ಲಿ ಮ್ಯಾಜಿಕ್ ಆಗುತ್ತೆ ಅಂತ. 4-5 ದಿನದ ಹಿಂದೆ ವಿಜೇಂದ್ರ ಹೇಳಿದ್ದ ಮಾತು ಇದೀಗ ಅಕ್ಷರಶಃ ಸತ್ಯವಾಗಿದೆ. ಒಬ್ಬೊಬ್ಬರೇ ಬಂಡಾಯ ನಾಯಕರನ್ನು ಬಿ ಜೆ ಪಿ ನಾಯಕರು ಮನವೊಲಿಸುವಲ್ಲಿ ಯಶಸ್ಸು ಕಾಣ್ತಾ ಇದ್ದಾರೆ. ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಟಿಕೆಟ್ ಸಿಗದ ಕಾರಣ ಮುನಿಸಿಕೊಂಡಿದ್ದ SR ವಿಶ್ವನಾಥ್ ಹಾಗೂ ಅವರ ಮಗ ಅಲೋಕ್ ವಿಶ್ವನಾಥ್ ಅವರನ್ನು ಬಿ ಜೆ ಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಭೇಟಿಯಾದರು. ಕೊನೆಗೂ ತಂದೆ ಮಗನ ಮನವೊಲಿಸುವಲ್ಲಿ ಯಶಸ್ಸು ಕೂಡ ಕಂಡರು. ಅದರ ದೃಶ್ಯಾವಳಿಯನ್ನು ನೋಡ್ಕೊಂಡ್ಬನ್ನಿ. ಇದು ವಿಶ್ವನಾಥ್ ಅವರ ನಿವಾಸ. ಯಾವುದೇ ಇಲ್ಲಿ ಲೋಕಸಭಾ ಸದಸ್ಯಗಿದ್ದರೂ ಕೂಡ ಭಾರತೀಯ ಜನತಾ ಪಾರ್ಟಿಯನ್ನು 8 ವಿಧಾನಸಭಾ ಕ್ಷೇತ್ರದಲ್ಲೂ ಬಲ ಮಾಡೋ ದಿಕ್ಕಿನಲ್ಲಿ ಕೆಲಸ ಮಾಡಬೇಕು ಅಂತಕ್ಕಂಥದ್ದನ್ನು ಅಮಿತ್ ಶಾಜಿಯವರು ಕೂಡ ನನಗೆಲ್ಲ ವಿಚಾರ ಗೊತ್ತು. ಇವತ್ತು ನರೇಂದ್ರ ಮೋದಿಯವ್ರಿಗೂ ಸಹ ತಾವೆಲ್ಲ ಕೆಲಸ ಮಾಡಬೇಕು ಅಂತೇಳಿ. ಈಗ ಸಾಮಾನ್ಯವಾಗಿ ಕಾರ್ಯಕರ್ತರು ಬೇಜಾರಾಗಿರುತ್ತೆ. ಯಾಕಂದರೆ ಯಲಹಂಕ ಕಾರ್ಯಕರ್ತರು ಮುಖಂಡರಿಗೆ ಒಂದು ಹೋಪ್ಸ್ ಇರುತ್ತೆ ಸಿಗುತ್ತೆ ಅಂತ. ಸೊ ಸ್ವಲ್ಪ ಅಸಮಾಧಾನ ಇರುತ್ತೆ. ಸೊ ನಮಗೇನು ಪಾರ್ಟಿ ಮೇಲೆ ಅಸಮಾಧಾನ ಇಲ್ಲ. ಪಾರ್ಟಿ ಆಗಲಿ ಮತ್ತು ನಮ್ಮ ಪಾರ್ಟಿ ಮುಖಂಡರಾಗಲಿ ಅವ್ರ ಮೇಲೆ ಅಸಮಾಧಾನ ಇಲ್ಲ. ಸೊ ಎಲ್ಲ ನಾವು ಕೂಡ ಈಗ ಮೀಟಿಂಗ್ ಮಾಡಿ ಎಲ್ಲ ಒಟ್ಟಾರೆ ಹೋಗ್ಬೇಕಾದ ನಾವು. ಬಿ ಜೆ ಪಿಯಲ್ಲಿ 22 ಕ್ಷೇತ್ರಗಳ ಪೈಕಿ 8ರಿಂದ 9 ಕ್ಷೇತ್ರಗಳಲ್ಲಿ ಅಸಮಾಧಾನ ಇತ್ತು. 8ರಿಂದ 9 ಕ್ಷೇತ್ರಗಳಲ್ಲಿ ಅಸಮಾಧಾನ ಇತ್ತು. ಯಾವೆಲ್ಲ ಅಸಮಾಧಾನಗಳನ್ನು ಸಮಾಧಾನಪಡಿಸಲಾಗಿದೆ ಹೇಳ ಬನ್ನಿ. ಬಿ ಜೆ ಪಿ ಮ್ಯಾಜಿಕ್ ಯಾವ ರೀತಿ ಮಾಡ್ತು? ಮಂಡ್ಯ ದೋಸ್ತಿಗೆ ಸುಮಲತಾ ಅಂಬರೀಷ್ ಅವರದ್ದೇ ಚಿಂತೆ ಆಗಿತ್ತು. ಸುಮಲತಾ ಅಂಬರೀಷ್ ಇದೀಗ ದೋಸ್ತಿಗೆ ಬೆಂಬಲ ಘೋಷಿಸಿದ್ದಾರೆ. ಬಿ ಜೆ ಪಿಗೆ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಾಬ್ಲಮ್ ಸಾಲ್ವ್. ಇನ್ನು ಚಿಕ್ಕಬಳ್ಳಾಪುರ ಅಲೋಕ್ ವಿಶ್ವನಾಥ್ ಮತ್ತು SR ವಿಶ್ವನಾಥ್ ಬಹಳ ಹೇಳಬಿಟ್ಟಿದೆ, ನಾನು ಇಲ್ಲಪ್ಪ ಸುಧಾಕರ್ ಜೊತೆ ಹೋಗೋದೇ ಇಲ್ಲ ಅಂತೇಳಿ. ಇವತ್ತು ಮಾತುಕತೆ ನಡೆಯಿತು. ನಾನು ಯಲಹಂಕದಲ್ಲಿ 90% ಕೆಲಸ ಮಾಡ್ತೀನಿ, ಬೇರೆ ಬೇರೆ ನಾಯಕರು ಬಂದಾಗ 10% ಮಾಡ್ತೀನಿ. ಪ್ರಾಬ್ಲಮ್ ಸಾಲ್ವ್. ತುಮಕೂರು ಸೋಮಣ್ಣ ವಿರುದ್ಧ JC ಮಾಧುಸ್ವಾಮಿ ತೊಡೆ ತಟ್ಟೆ ಬಿಟ್ಟಿದ್ರು. ಅವರನ್ನು ಕೂಡ ತಂಡ ಕೂಲ್ ಮಾಡಲಾಗಿದೆ. ಮಾಧುಸ್ವಾಮಿ ಕೂಡ ಕೂಲ್ ಆಗಿದ್ದಾರೆ. ಚಿತ್ರದುರ್ಗ M ಚಂದ್ರಪ್ಪ ಅವರ ಮಗ ರಘುಚಂದನ್ ಇಲ್ಲಪ್ಪ ನಿಲ್ಲೇ ಅಕ್ಷೇತ್ರವಾಗಿ ಅಖಾಡಕ್ಕಿಳಿಯೋದೇ ಏನು ಗೋವಿಂದ ಕಾರಜೋಳ ಎಲ್ಲಿಂದ ಬಂದಿದ್ದಾರೆ? 500 ಕಿಲೋಮೀಟರ್ ಆ ಕಡೆ ಈ ಕಡೆ. ಇಬ್ಬರು ಸೈಲೆಂಟ್. ಪ್ರಾಬ್ಲಮ್ ಸಾಲ್ವ್. ಹಾಸನ ಪ್ರೀತಮ್ ಗೌಡ AT ರಾಮಸ್ವಾಮಿ ಅವರ ಮನವೊಲಿಕೆ ಮಾಡಲಾಗಿದೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದೆ. ಬಹುಶಃ ವಿಜೇಂದ್ರ ಕಾರಣಕ್ಕಾಗಿ ಪ್ರೀತಮ್ ಗೌಡ ಕೂಡ ಒಲ್ಲದ ಮನಸ್ಸಿಂದ ಸೈಲೆಂಟ್ ಆಗಿರ್ಬೋದು. ರಾಯಚೂರು BV ನಾಯಕ್ ಬಹಳ ಆಕಾಂಕ್ಷಿ ಆಗಿದ್ದರು, ಕೊಡಲೇಬೇಕು ಅಂತಿದ್ರು. ಈ ಹಿಂದೆ ಕೂಡ ಒಮ್ಮೆ MP ಆಗಿದ್ದರು. ಇದೀಗ ಮನವೊಲಿಸಲಾಗಿದೆ. BJP ಪರ BV ನಾಯಕ್ ಪ್ರಚಾರ ಮಾಡ್ತಾರೆ. ಶಿವಮೊಗ್ಗ ಒಂದು ಬಾಕಿ ಇದೆ. ದೆಹಲಿಗೆ ಹೋಗಿದ್ದಾರೆ. ಶಿವಮೊಗ್ಗ ದೆಹಲಿಯಲ್ಲಿ ಈಶ್ವರಪ್ಪ ಮನವೊಲಿಕೆ ಯತ್ನ. ಈಶ್ವರಪ್ಪನವರ ಮನವೊಲಿಸ್ಬೋದು ಅಂತ ಅನಿಸುತ್ತೆ. ಯಾಕಂದರೆ ಈಶ್ವರಪ್ಪ ಯಾವತ್ತೂ ಕೂಡ ಒಂದು ರೀತಿಯಲ್ಲಿ RSS BJP ಹಿಂದುತ್ವ ಅಂತ ಹೇಳಿದ್ರೆ ಒಂದು ಸೆಂಟಿಮೆಂಟಲ್ ಇದೆ. ಸೊ ಹಾಗಾಗಿ ಇವರನ್ನು ಮನವೊಲಿಸೋದು ದೊಡ್ಡ ಕಷ್ಟ ಆಗಲಿಕ್ಕಿಲ್ಲ. ಇವರಿಗೇನು ಬೇಕಪ್ಪ ಅದನ್ನು ಕೊಟ್ಟರೆ ಮುಗಿದೋಯ್ತು. ಇನ್ನು ಬೀದರ್ ಭಗವಂತ ಖೂಬಾ ವಿರುದ್ಧ ಎಲ್ಲ ಆಗದೇ ಇಲ್ಲ, ಕೊಡಲೇಬಾರ್ದು ಅಂತೇಳಿ. ಬಟ್ ಮೋದಿಗಾಗಿ ಸ್ಥಳೀಯ ನಾಯಕರು ಪ್ರಚಾರ ಮಾಡೇ ಮಾಡ್ತಾರೆ. ಅಲ್ಲಿ ಮೋದಿ ಮ್ಯಾಜಿಕ್ ನಡೆಯುತ್ತೆ. ಇನ್ನು ಕೊಪ್ಪಳ ಕರಡಿ ಸಂಗಣ್ಣ ಕಳೆದ ಬಾರಿಯ MP, ಈ ಬಾರಿ ಟಿಕೆಟ್ ಸಿಗಲಿಲ್ಲ. ಪಂಚಮಸಾಲಿ ಲಿಂಗಾಯತ ನಾಯಕ. ಆದರೆ BJP ಪರ ಪ್ರಚಾರ ಮಾಡಲಿದ್ದಾರೆ ಕರಡಿ ಸಂಗಣ್ಣ. ಅಲ್ಲಿಗೆ ಕೊಪ್ಪಳ ಪ್ರಾಬ್ಲಮ್ ಸಾಲ್ವ್ ಆಗಿದೆ. 9 ಕ್ಷೇತ್ರಗಳ ಪ್ರಾಬ್ಲಮ್ ಸಾಲ್ವ್ ಆಗಿದೆ.